ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಯರಬಾಗ್ನ ನೀಲಗಂಗಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ಜುಲೈ 25ರಂದು ಅಕ್ಕಪಡೆಯ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಗುತ್ತಿದೆ. ನಾನು ಅಕ್ಕಪಡೆ, ಮಹಿಳೆಯರ ರಕ್ಷಣೆ ನಮ್ಮ ಆದ್ಯತೆ. ಈ ಒಂದು ಜಾಗೃತಿ ಕಾರ್ಯಕ್ರಮದ ಹೆಸರಿನಲ್ಲಿ ನಡೆಯುವ ಈ ಸಮಾರಂಭದಲ್ಲಿ ಅಕ್ಕಪಡೆಯ ಮಹಿಳಾ ಪೊಲೀಸರಿಂದ ವಿವಿಧ ರೀತಿಯ ಕವಾಯತು ಪ್ರದರ್ಶನ ನಡೆಯಲಿದೆ. ಬೀದರ್ ಜಿಲ್ಲಾ ಪೊಲೀಸ್ ಹಾಗೂ ಕರ್ನಾಟಕ ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಸೊಸೈಟಿ ಬೀದರ್ ಮತ್ತು ನೀಲಗಂಗಾ ಶಿಕ್ಷಣ ಸಂಸ್ಥೆ ಬೆಂಗಳೂರು ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಶಂಕರಗೌಡ ಹಾಗೂ ಸೊಸೈಟಿ ಕಾರ್ಯದರ್ಶಿ ಶಿವು ಮಠಪತಿ ಜಂಟಿಯಾಗಿ ತಿಳಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳು, ಶಾಲಾ ಕಾಲೇಜುಗಳು, ವಸತಿ ನಿಲಯಗಳು, ಮಾಲ್ಗಳು, ಚಿತ್ರಮಂದಿರಗಳು, ಜಾತ್ರೆಗಳು ಹಾಗೂ ಸಮಾವೇಶಗಳ ಸ್ಥಳಗಳಲ್ಲಿ ಪುಂಡ ಪೋಖರಿಗಳ ಹಾವಳಿ ಹೆಚ್ಚುತ್ತಿರುವಂತಹ ಹಿನ್ನೆಲೆಯಲ್ಲಿ ಅಕ್ಕಪಡೆ ಗಸ್ತು ತಿರುಗಲಿದ್ದು ಮಹಿಳೆಯರ ಮೇಲಿನ ದೌರ್ಜನ್ಯ, ಅತ್ಯಾಚಾರ ಹಾಗೂ ಕಿರುಕುಳ ನಡೆದರೆ ತಕ್ಷಣ ನೆರವಿಗೆ ಧಾವಿಸಲಿದೆ ಎಂದು ಅವರು ಹೇಳಿದರು. ಇನ್ನು ಅಕ್ಕಪಡೆಯ ಕರ್ತವ್ಯಗಳು ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಸಾವಿರಾರು ಮಹಿಳೆಯರು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಇನ್ನು ಜುಲೈ 25ರಂದು ಬೆಳಗ್ಗೆ 11 ಗಂಟೆಗೆ ನಡೆಯುವ ಕಾರ್ಯಕ್ರಮವನ್ನು ಅಕ್ಕಪಡೆಯ ರಾಜ್ಯ ಸಂಯೋಜಕಿ ಶೈನಿ ಪ್ರದೀಪ್ ಗುಂಟೆ ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಪೊಲೀಸ್, ಕರ್ನಾಟಕ ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಸೊಸೈಟಿ ಬೀದರ್ ಹಾಗೂ ನೀಲಗಂಗಾ ಎಜುಕೇಶನ್ ಟ್ರಸ್ಟ್ ಬ್ಯಾಂಗ್ಳೂರ್ ಇವೆರಡು ಸಂಯೋಜನೆಯಲ್ಲಿ ಅಕ್ಕಪಡೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ನೀಲಗಂಗಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಯರಬಾಗ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಉಚಿತವಾಗಿ ಆರೋಗ್ಯ ತಪಾಸಣೆ ಹಾಗೆ ಅವರಿಗೆ ಯಾವುದೇ ಕಾಯಿಲೆ ಬಗ್ಗೆ ಮಾಹಿತಿ ಹಾಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೊಡಲಾಗಿದೆ ಉಚಿತವಾಗಿ. ಸೊ ಇಲ್ಲಿ ಬರ್ತಕ್ಕಂಥ ಕಾಯಿಲೆಗಳಂದ್ರೆ ಮಹಿಳೆಯರಿಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಒಂದು, ಅದರಲ್ಲಿ ಬರ್ತಕ್ಕಂಥವು ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಒಬ್ಯಾಸಿಟಿ ಇರ್ಬೋದು, ಆಮೇಲೆ ಸ್ಟ್ರೆಸ್, ಎಂಜೈಟಿ ಇರ್ಬೋದು, ಹಲವಾರು ಮಾನಸಿಕ ಕಾಯಿಲೆಗಳಿಗೂ ಇಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲಾಗಿದೆ. ಅದ್ರ ಜೊತೆಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತ PCOD ಇರ್ಬೋದು, ಇನ್ಫರ್ಟಿಲಿಟಿ ಇರ್ಬೋದು, ಲುಕೇಮಿಯಾ ಇರ್ಬೋದು, ಆಮೇಲೆ ಎನಿ ಕೈಂಡ್ ಆಫ್ ಮೆನಿಸ್ಟ್ರುವಲ್ ಡಿಸಾರ್ಡರ್ ಇರ್ಬೋದು, ಇದಕ್ಕೆಲ್ಲದ್ರ ಬಗ್ಗೆನೂ ಇದರಲ್ಲಿ ಕೌನ್ಸಿಲಿಂಗ್ ಮಾಡಿ, ಈ ಕ್ಯಾಂಪ್ ಅಲ್ಲಿ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಇದ್ರ ಬಗ್ಗೆ ಚಿಕಿತ್ಸೆ ಮತ್ತೆ ಅವೇರ್ನೆಸ್ ಎರಡು ಕೊಡಲಾಗಿದೆ. ಇದನ್ನ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅರೌಂಡ್ 3000 ಹೆಣ್ಮಕ್ಳನ್ನ ರಿಸೀವ್ ಮಾಡ್ಕೊತಾ ಇದ್ದೀವಿ. ಅಲ್ಲಿ ಬರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೂ ಇದನ್ನ ಸೌಲಭ್ಯವನ್ನು ದೊರಕಿಸುತ್ತೇವೆ. ಬೀದರ್ ಜಿಲ್ಲಾ ಪೊಲೀಸ್, ಕರ್ನಾಟಕ ರೂರಲ್ ಅರ್ಬನ್ ಡೆವಲಪ್ಮೆಂಟ್ ಸೊಸೈಟಿ ಬೀದರ್ ಹಾಗೂ ನೀಲಗಂಗಾ ಎಜುಕೇಷನಲ್ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಾನು ಅಕ್ಕಪಡೆ, ಮಹಿಳೆಯರ ರಕ್ಷಣೆ ನಮ್ಮ ಆದ್ಯತೆ ಜಾಗೃತಿ ಕಾರ್ಯಕ್ರಮ ಹಾಗೂ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನು ನಾವು ದಿನಾಂಕ 25/7/2026 ಬೆಳಗ್ಗೆ 11 ಗಂಟೆಯಿಂದ ನೀಲಗಂಗಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಆವರಣದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಹಿಳೆಯ ರಕ್ಷಣೆ ಅನ್ನೋ ವಿಚಾರವಾಗಿ ನಾನು ಅಕ್ಕಪಡೆ ಅನ್ನುವ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯೊಂದಿಗೆ ನಾವು ಇವಾಗ ಕಾರ್ಯಕ್ರಮವನ್ನು ಜಾಗೃತಿ ಮೂಡಿಸೋಸ್ಕರ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಒಟ್ಟು ಒಂದು 2000ಕ್ಕೂ ಹೆಚ್ಚು ಸ್ತ್ರೀಯರು ಇದರಲ್ಲಿ ಪಾಲ್ಗೊಳ್ಳುವ ಒಂದು ಆಹ್ವಾನವನ್ನು ನಾವು ನೀಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ಆಶಾ ಕಾರ್ಯಕರ್ತರು, ಆರೋಗ್ಯ ಕಾರ್ಯಕರ್ತರು, ಅಂಗನವಾಡಿ ಹಾಗೂ ಶಾಲಾ ಶಿಕ್ಷಕಿಯರು ಹಾಗೂ ಮತ್ತು ಗ್ರಾಮದ ಸ್ತ್ರೀ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ನಾವು ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಮೂಲತಃ ನಮ್ಮ ಮೂಲ ಉದ್ದೇಶ ಇದು ಜಾಗೃತಿ ಕಾರ್ಯಕ್ರಮ ಯಾವ ರೀತಿ ಒಂದು ಸ್ತ್ರೀ ತನ್ನ
ರಕ್ಷಣೆಯನ್ನ ಮಾಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಇದನ್ನ ನಾವು ಒಂದು ಅರಿವು ಕಾರ್ಯಕ್ರಮದಲ್ಲಿ ಮೂಡಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ರಾಜ್ಯ ಅಕ್ಕಪಡೆಯ ಸಂಯೋಜಕೆಯಾದ ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಅವರು ನಮ್ಮ ಆಮಂತ್ರಣವನ್ನು ಸಲ್ಲಿಸಿದ್ದಕ್ಕೆ ಅವರು ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಅವರು ಸಹಿತ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮ ಸ್ವರೂಪಿ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಗವಿಮಠ ಬಸವ ಕಲ್ಯಾಣ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಅನಿತಾ ಮಹಾಜನ್ ಅಧ್ಯಕ್ಷರು ನೀಲಗಂಗಾ ಶಿಕ್ಷಣ ಸಂಸ್ಥೆ ಬೆಂಗಳೂರು ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದತ್ತಾತ್ರೇಯ ಗಾದಾ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಬಸವ ಕಲ್ಯಾಣ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ. ರಮೇಶ್ ಸುಲ್ಪಿ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಾ ಪಂಚಾಯತ್ ಬಸವ ಕಲ್ಯಾಣ ಹಾಗೂ ಶಿವಪ್ರಕಾಶ್ ಹಿರೇಮಠ CDPO ಬಸವ ಕಲ್ಯಾಣ ಇವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅಲ್ಲದೆ ಇಲ್ಲಿ ನಾವು ಮುಖ್ಯವಾಗಿ ಬಾಲ ಚಿತ್ರನಟಿಯಾದಂಥ ಕುಮಾರಿ ಶ್ರೀ ಲಕ್ಷ್ಮೀ ಭಟ್ ಅವರು ನಿರ್ದೇಶಕಿ, ರಾಷ್ಟ್ರೀಯ ರೈಫಲ್ ಶೂಟರ್ ಬೆಂಗಳೂರು, ಇವರು ಸಹಿತ ಈ ವೇದಿಕೆಯಲ್ಲಿ ಮಹಿಳಾ ಪಡೆಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲದೆ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿ, ಗಾಯಕಿ GTV ಕನ್ನಡ ಸರಿಗಮಪ ವಿನ್ನರ್ ಬೀದರ್, ಇವರನ್ನು ಸಹಿತ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ವಿಜಯಲಕ್ಷ್ಮಿ R ಹೂಗಾರ್, ವಕೀಲರು ಬಸವ ಕಲ್ಯಾಣ, ಮಹಿಳೆ ರಕ್ಷಣೆ ನಮ್ಮ ಆದ್ಯತೆ ಎಂಬ ವಿಚಾರದ ಮೇಲೆ ಅವರು ಉಪನ್ಯಾಸ ಕಾರ್ಯಕ್ರಮವನ್ನು ಕೊಡ್ತಾರೆ. ಕರಿಬಸಯ್ಯ ಮಠಪತಿಯವರು ಅಧ್ಯಕ್ಷರು, ಕರ್ನಾಟಕ ರೂರಲ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಸೊಸೈಟಿ ಬೀದರ್, ಇವರು ಸಹಿತ ಉಪಸ್ಥಿತರಿರ್ತಾರೆ. ಅಲ್ಲದೆ ಈ ಕಾರ್ಯಕ್ರಮದ ಒಂದು ಆತ್ಮೀಯ ಸ್ವಾಗತವನ್ನು ನಮ್ಮ ಶಿವ ಮಠಪತಿ ಹಾಗೂ ಅವರ ಮಿತ್ರ ವೃಂದದವರು ಇದನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿ ಬಸವ ಕಲ್ಯಾಣ ಹಾಗೂ ನಾರಾಯಣಪುರ ಮತ್ತು ಇನ್ನು ಇತರ ಗ್ರಾಮದ ಎಲ್ಲ ಗ್ರಾಮಸ್ಥರು ಸಹಿತ ಈ ಕಾರ್ಯಕ್ರಮಕ್ಕೆ ತಮ್ಮ ಒಲವನ್ನು ವ್ಯಕ್ತಪಡಿಸಿ ಗ್ರಾಮೀಣ ಭಾಗದಲ್ಲಿ ಯರಬಾಗ್ ಅಂತ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು, ಗ್ರಾಮೀಣದ ಜನಕ್ಕೆ, ಗ್ರಾಮೀಣದ ಸ್ತ್ರೀಯರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ತಮ್ಮ ಜೀವನದಲ್ಲಿ ಆಗುವ ಕೆಟ್ಟ ಘಟನೆಗಳಿಂದ ರಕ್ಷಣೆ ಹೇಗೆ ಎಂಬ ವಿಚಾರ ಗ್ರಾಮೀಣ ಜನದ ಸ್ತ್ರೀಯರಿಗೆ ಮೊದಲು